ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಭೀತಿ ಎದುರಾಗಿದೆ. ಎರಡನೇ ಹಂತದ ಚುನಾವಣೆಗೂ ಮೊದಲು ದಾಳಿ ನಡೆಯುತ್ತಾ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ರವಾನಿಸಲಾಗಿದೆ. ಎರಡನೇ ಹಂತದ ಚುನಾವಣೆಗೂ ಮೊದಲು ದಾಳಿ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎರಡನೇ ಹಂತದ ಚುನಾವಣೆ ಅಂದ್ರೆ ಏಪ್ರಿಲ್ 18ನೇ ತಾರೀಕಿಗೂ ಮುನ್ನ ಇಲ್ಲಿ ದಾಳಿ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಮಾಹಿತಿಯನ್ನ ಗುಪ್ತಚರ ಇಲಾಖೆ ನೀಡಿರುವಂತದ್ದು. ಶ್ರೀನಗರ ಹೆದ್ದಾರಿಯಲ್ಲಿ ಈ ಒಂದು ಕೃತ್ಯವನ್ನ ನಡೆಸೋದಕ್ಕೋಸ್ಕರ ಉಗ್ರರು ಸ್ಕೆಚ್ ಹಾಕಿದ್ದಾರಂತೆ. ಜಮ್ಮು ಕಾಶ್ಮೀರದಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಆಲ್ರೆಡಿ ನೋಡಿದ್ವಿ ಯಾವ ರೀತಿಯಾದಂತಹ ಒಂದು RDX ಬಾಂಬ್ ಸ್ಫೋಟದಿಂದ CRPF ಯೋಧರು ಯಾವ ರೀತಿಯಾಗಿ ಸಾವನ್ನಪ್ಪಿದ್ರು. ಸುಮಾರು 44 ಜನ ಯೋಧರು ಸಾವನ್ನಪ್ಪಿದ್ದನ್ನ ನೋಡಿದ್ವಿ. ಅದೇ ರೀತಿಯಾಗಿ ಮತ್ತೊಮ್ಮೆ ಉಗ್ರರು ದಾಳಿಯನ್ನ ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಮಾಹಿತಿಯನ್ನ ನೀಡಿರುವಂತದ್ದು. ಸೊ ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಏಪ್ರಿಲ್ 18 ಎರಡನೇ ಹಂತದ ಚುನಾವಣೆ, ಲೋಕಸಭೆಯ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಭಾರತದಲ್ಲಿ. ಅದಕ್ಕೂ ಮುಂಚೆನೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ, ದಾಳಿಯನ್ನ ಮಾಡೋದಕ್ಕೆ ಉಗ್ರರು ಮುಂದಾಗಿದ್ದಾರೆ ಎನ್ನುವ ಮಾಹಿತಿಯನ್ನ ನೀಡಲಾಗಿದೆ. ಸೊ ಹೀಗಾಗಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.